ಸ್ನೇಹಿತರೆ, ನಾನು ಊರಿಗೆ ಹೋಗಿರೋ ಕಾರಣದಿಂದ ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋದಿಕ್ಕಾಗಿಲ್ಲ. ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಬನ್ನಿ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಯಾಕಣ್ಣಯ್ಯ ಈ ರೀತಿ ಆಗೋಯ್ತು? ಹೌದಾ ತಮ್ಮಯ್ಯ, ಇವಾಗ ಅದಕ್ಕೇನು ಮಾಡೋದಿಕ್ಕಾಗಲ್ಲ, ಹೋಗು ಸ್ನಾನಕ್ಕೆ ಅಂತ ಹೇಳಿ ರಾಜ್ ಕರ್ಕೊ ಬಂದಿ ಭಾಸ್ಕರ್ನ ಬಿಡ್ತಾ ಇರ್ತಾರೆ. ಆಗ ಅಣ್ಣಯ್ಯ, ಸೋಪು, ನಿನ್ಗೆ ಸ್ನಾನಕ್ಕೆ ಹೋಗ್ಬೇಕು ಅಂದ್ರೆ ಸೋಪು ಏನ್ ಬೇಕೋ ಎಲ್ಲ ತಗೊಂಡೋಗೋದಿಕ್ಕಾಗಲ್ವಾ? ಇವಾಗ ಹೋಗಕ್ಕಾಗುತ್ತಾ ಅಣ್ಣಯ್ಯ? ಎಲ್ಲ ಗೊತ್ತಿದ್ದು ನೀನೇ ಮಾತಾಡ್ತೀಯಲ್ಲ. ಸರಿ ಬಿಡು, ನನ್ ಕರ್ಮ, ಏನ್ ಮಾಡಕ್ಕಾಗುತ್ತೆ ಅಂತ ರಾಜಯ್ಯನ ಭಾಸ್ಕರ್ಗೆ ಸೋಪ್ ತಂದ್ಕೊಡ್ತಾನೆ. ಆಗ ಇವಾಗ ಏನಾದ್ರೂ ಮಾಡಿ ಅಣ್ಣನ್ಗೆ ಇನ್ನೊಂಚೂರು ಎಕ್ಸ್ಟ್ರಾ ಕೆಲಸ ಕೊಡ್ಬೇಕಲ್ಲ ಅಂತ ಭಾಸ್ಕರ್ ಯೋಚನೆ ಮಾಡ್ತಾ, ಅಣ್ಣಯ್ಯ ನನ್ ಟವಲ್ಲು ಮತ್ತೆ ಅಣ್ಣಯ್ಯ ನಾನು ಡಿ.ಬಿ ತಗೊಂಡಿಲ್ಲ ಅಣ್ಣಯ್ಯ. ಏನೋ ಅದು ಡಿ.ಬಿ? ಅದು ಬನಿಯನು ಮತ್ತೆ ಟವಲು ಅವೆಲ್ಲ ಎತ್ಕೊಂಡಿಲ್ಲ ಅಣ್ಣಯ್ಯ. ನಿನಗೇನು ಸ್ವಲ್ಪನೂ ಬುದ್ಧಿ ಇಲ್ವಾ? ಯಾರ ಕೈಲಿ ಏನೇನ್ ಮಾಡಿಸ್ಕೋಬೇಕನ್ನೋದು ನಿನಗೆ ಗೊತ್ತಾಗಲ್ವಾ ಅಂತ ಹೇಳ್ತೆ. ಪರವಾಗಿಲ್ಲ ಬಿಡು ಅಣ್ಣಯ್ಯ, ನೀನು ಹೋಗು. ಮುದ್ದು ಬಾಯಿಲಿ. ಓ ಸಾಕು, ನೀನ್ ಮುದ್ದುನೇ ಬರ್ಬೇಕಾ? ಬಿಡು, ನಾನೇ ತಂದ್ಕೊಡ್ತೀನಿ. ಎಲ್ಲ ಅದಕ್ಕೂ ನನ್ನ ಹೆಂಡ್ತಿನೇ ಬೇಕು ಇವನಿಗೆ. ಏನಂತ ಮನುಷ್ಯನೋ ಇವನು, ಎಲ್ಲದಕ್ಕೂ ನನ್ನ ಹೆಂಡ್ತಿನೇ, ಏನ್ ಬೇಕು ಎತ್ತ ಎಲ್ಲದಕ್ಕೂ ಮುದ್ದು ಅಂತ ಕೂಗ್ಬಿಡ್ತಾನೆ. ತಂದ್ಕೊಡ್ತೀನಿ, ತಾಳ್ಮೆಯಿಂದ ಇರು ಅಂತ ಹೇಳಿ ರಾಜೇ ಹೋಗಿ ಇನ್ನ ಅವನಿಗೆ ಏನೇನ್ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಗೊಬಂದಿ ಕೊಡ್ತಾ ಇರ್ತಾನೆ. ಅಬ್ಬಾ, ಏನೋ ಸಮಾಧಾನ ಆಯ್ತಪ್ಪ, ಇವನಿನ್ನೇನು ಕೇಳ್ದಿರ ಇದ್ರೆ ಅಷ್ಟೇ ಸಾಕು ಅಂತ ರಾಜಿನ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಅದನ್ನ ನೆನೆಸ್ಕೊಂಡು ಭಾಸ್ಕರ್ ಬಚ್ಚಲ್ ಮನೇಲೆ ನಕ್ಕೊಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ನಾಗವೇಣಿ ಬೆಳಗ್ಗೆನೆ ಎದ್ದಿ ಹೊರಗಡೆ ವಾತಾವರಣನ ನೋಡೋಣ ಅಂತ ಬಂದಿರ್ತಾಳೆ. ಅಲ್ಲಿ ನೋಡಿದ್ರೆ ಸ್ವಪ್ನ ಮಾಡ್ಲಿಂಗ್ ಶೂಟ್ ನಡೀತಾ ಇರುತ್ತೆ. ಅದನ್ನ ನೋಡಿ ನಾಗವೇಣಿಗೆ, ಯಪ್ಪ ದೇವ್ರೆ, ಏನ್ ಇವಳು ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ನಾಗವೇಣಿ ತುಂಬಾ ಶಾಕ್ ಆಗಿ ನಿಂತಿರ್ತಾಳೆ. ಆಗ ಏನ್ ಮಾಡ್ತಿದ್ಯೇ? ಹೇ ನೀವೆಲ್ಲ ಎದ್ರುಕೊಳಕ್ ಹೋಗ್ಬೇಡಿ, ಅವರು ಕರ್ಬೇವು ಸೈಡಿಗೆ ಬಿಸಾಕ್ರಿ ಅಂತ ಹೇಳಿ ಮತ್ತೆ ಸ್ವಪ್ನ ಹಿಡಿಸ್ಕೊಂತ ಇರ್ತಾಳೆ. ಆಗ ಇವಳಿಗೇನೋ ಆಗೋಗ್ಬಿಟ್ಟಿದೆ, ಏನ್ ಇವಳು ಈ ರೀತಿ ಆಡ್ತಾ ಇದ್ದಾಳೆ, ಇವಳಿಗೆಲ್ಲ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ರು. ಏನೇ ಮಾಡ್ತಾ ಇದ್ಯಾ? ನಾನೇನ್ ಮಾಡ್ತಾ ಇದ್ದೀನಿ? ಮಾಡ್ಲಿಂಗ್ ಆಗೋದಕ್ಕೆ ನಾನು ಶೂಟ್ ಮಾಡಿಸ್ಕೊತಾ ಇದ್ದೀನಿ, ಅದ್ರಲ್ಲೇನಿದೆ ತಪ್ಪು? ಇದು ಏನ್ ಅನ್ಕೊಂಡಿದ್ಯಾ? ಇದು ಯಾರ ಮನೆ ಅನ್ಕೊಂಡಿದ್ಯಾ? ಯಾರ ಮನೆ ಆದ್ರೆ ಏನು? ನಾನ್ ದುಡ್ಕೊಳಕ್ ನಾನು ಮಾಡ್ಕೊಂತ ಇದ್ದೀನಿ, ಅದು ನನ್ ಸ್ವೇಚ್ಛವಾಗಿ ನಾನು ಏನ್ ಬೇಕೋ ಅದನ್ನ ಮಾಡ್ಕೊಂತೀನಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಇದೇನು ನೀನು ಧರ್ಮಛತ್ರ ಅನ್ಕೋಬಿಟ್ಟಿದ್ಯಾ? ನೀನ್ ಅನ್ಕೊಂಡಂಗೆಲ್ಲ ಈ ಮನೆ ಹೆಸರನ್ನೆಲ್ಲ ತೆಗ್ಯಕ್ಕೆ ನಾನೇನ್ ಹೇಳಿಲ್ವಲ್ಲ ನಿಮಗೆ. ನಿನ್ಗೆ ಹೀಗಲ್ಲ, ನಮ್ಮಪ್ಪನೇ ಹೇಳಿದ್ರೇನೆ ನಿನ್ಗೆ ಸರಿ ಅಂತ ನಾಗವೇಣಿ ಅಲ್ಲಿಂದ ಓಡಿ ಬಂದಿ, ಅಮ್ಮ, ಅಪ್ಪ, ಅಮ್ಮ, ಅಕ್ಕ, ಅತ್ಗೆ, ಅಣ್ಣ, ಎಲ್ಲರೂ ಬನ್ರಿ ಇಲ್ಲಿ. ಯಾಕೆ ನಾಗವೇಣಿ ಆ ರೀತಿ ಕಿರ್ಸ್ಕೊಂತ ಇದ್ಯಾ? ನಿಮಗೆಲ್ಲ ಒಂದು ತೋರಿಸ್ಬೇಕು ಬನ್ನಿ ಅಂತ ಅವ್ರನ್ನೆಲ್ಲಾರನ್ನೂ ಕರ್ಕೊಂಡು ಇನ್ನ ವರಾಂಡಾಗ್ ಬರ್ತಾರೆ. ಆಗ ಅಲ್ಲಿರೋರೆಲ್ಲ ಸ್ವಪ್ನನ ನೋಡಿ ತುಂಬಾ ಶಾಕ್ ಆಗಿರ್ತಾರೆ. ಅನಾಮಿಕನು ಸಹ ತುಂಬಾ ಶಾಕ್ ಆಗಿರ್ತಾಳೆ. ಆಗ ಹೋ ಅಕ್ಕ, ದೊಡ್ಡದಾಗಿ ಹೇಳ್ತಾ ಇದ್ದೆ, ಈ ಮನೆನ ಈ ಮನೆ ಹೆಸರು ಉಳಿಸ್ಬೇಕು, ಏನೇ ಗುಟ್ಟು ಏನಿದ್ರು ನಮ್ಮನೆ ಒಳಗಿರ್ಬೇಕು ಅಂತ ನೋಡು, ಅಲ್ಲಿ ಗುಟ್ಟನ್ನ ರಟ್ಟು ಮಾಡ್ತಾ ಇದ್ದಾಳೆ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡು ಅಪರ್ಣಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಮ್ಮ, ಏನ್ ಮಾಡ್ತಿದ್ದಾಳಮ್ಮ ಇವಳು? ನಿನಗ್ ಕಣ ಗೊತ್ತಿರ್ಬೇಕು, ನನ್ನ ಕೇಳಿದ್ರೆ ಅಂತ ನಾಗವೇಣಿ ಹೇಳ್ತಾ ಇದ್ರು. ನೋಡಪ್ಪ, ನೋಡು, ನೀವಿಷ್ಟು ಅವಳಿಗೆ ಸಲ್ಗೆಯಿಂದ ಬಿಟ್ಟಿರೋದ್ಗೆ ಇಷ್ಟೆಲ್ಲ ಅವತಾರಗಳು ಹಾಡ್ತಾ ಇದ್ದಾಳೆ, ನೋಡಿ ಅಂತ ನಾಗವೇಣಿ ಅವ್ರ ಅಪ್ಪ ಅಮ್ಮನ್ಗೆಲ್ಲಾರ್ಗು ತೋರಿಸ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ರಾಜ್ಪ ಹೇಗಾದ್ರೂ ಮಾಡಿ ಭಾಸ್ಕರಿಂದ ನನ್ನ ಹೆಂಡ್ತಿನ ಪಕ್ಕಕ್ಕೆ ಜರುಗಿಸ್ಕೊಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಕಾವ್ಯ, ಭಾವ ನಾಷ್ಟ ಮಾಡುದು ಅಂತ ಭಾಸ್ಕರ್ ಹೇಳ್ತಾ ಇದ್ರೆ, ಯಾಕೆ ಭಾವ ಹಾಗೆ ಹೇಳ್ತೀಯಾ? ನಮ್ಮಮ್ಮ ಇಡ್ಲಿ ಮಾಡಿರೋದ್ ನೋಡಿದ್ರೆ ನೀನು ಬಾಯಲ್ಲಿಟ್ರೆ ಮಲ್ಗೆ ಮೈಸೂರ್ ಪಾಕ್ ಕರ್ಗೋಗೋ ತರ ಕರ್ಕೋಗುತ್ತೆ. ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಚೆನ್ನಾಗಿರುತ್ತೆ, ನಿಮ್ ಅತ್ತೆ ಮಾಡಿರೋದ್ ತಿನ್ನು ಅಂತ ಹೇಳಿ ಫೋರ್ಸ್ ಮಾಡಿ ತಿನ್ಸೋದಿಕ್ ಹೋಗ್ತಾ ಇರ್ತಾಳೆ. ಬೇಡ ಮುದ್ದು, ನಾನು ಹೇಳೋದ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರು. ನಾನ್ ತಿನ್ನಿಸ್ತಾ ಇದ್ದೀನಿ ತಾನೇ ಬಾವ, ತಿನ್ನಿ ಅಂತ ಕಾವ್ಯ ತುಂಬಾ ಫೋರ್ಸ್ ಮಾಡಿ ತಿನ್ಸಕ್ ಹೋಗ್ತಾ ಇರ್ತಾಳೆ. ಇವಳೆಲ್ಲಿ ಅವನಿಗೆ ತಿನ್ನಿಸ್ಬಿಡ್ತಾನೋ ಅಂತ ರಾಜಿಗೆ ತುಂಬಾ ಶಾಕ್ ಆಗಿ ಅದು ಕಾಲ್ ಬರೋ ರೀತಿ, ಏನ್ ಮಾಡ್ತಾ ಇದ್ದೀರೋ ನೀವು?
ಏನಲ್ಲಿ ಮನೆಯೆಲ್ಲ ಸುಟ್ಟೋಗ್ತಾ ಇದ್ರೆ ನೀವು ನೆಮ್ಮದಿಯಾಗಿದ್ದೀರಾ? ಮನುಷ್ಯತ್ವ ಅನ್ನೋದಿಲ್ವಾ? ಏನಂತ ಇದ್ದೀರೋ ನೀವು ಅಂತ ಬೈತಾ ಇರ್ತಾನೆ ರಾಜ್. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಆ ವಿಚಾರನ ಕೇಳಿಸ್ಕೊಂಡು ಕಾವ್ಯ, ಬಾವ ನಮಗೆಲ್ಲ ಹೇಳ್ತಾ ಇರೋದು ನೀನ್ ತಿನ್ನು ಬಾವ ಅಂತ ಕಾವ್ಯ ಇನ್ನೂ ಫೋರ್ಸ್ಫುಲಿ ತಿನ್ಸಕ್ ಹೋಗ್ತಾರೆ. ಹೇ ಸಾಕು ಸಾಕು, ಅದನ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡ, ನನ್ ಮುಂದೆ ಇದ್ರೆ ಸರಿ ಹೋಗಲ್ಲ ಅಂತ ಕಾವ್ಯನ್ಗೆ ಇಂಡೈರೆಕ್ಟ್ ಆಗಿ ರಾಜ್ ವಾರ್ನ್ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಕನಕಗೆ ಮತ್ತೆ ಅಪ್ಪುಗೆ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಬಾ ನೀನು ಫಸ್ಟ್ ಇಡ್ಲಿ ತಿನ್ನೋದ್ ಬಿಡು, ಅಲ್ಲಿ ಆಫೀಸಲ್ಲಿ ಕೊಂಪೆ ಮುಳುಗೋಗ್ತಿದ್ಯಂತೆ, ಆಫೀಸ್ ಮುಂಡ ಮುಚ್ಕೊಂಡು ಹೋಗ್ತಿದ್ಯಂತೆ, ಬೇಗ ಬಾ, ಅಲ್ಲಿ ಡಿಸೈನ್ಸಿಗೋಸ್ಕರ ಕಾಯ್ತಾ ಇದಾರೆ. ರೀ ಇರ್ರಿ, ನಮ್ ಬಾವಂಗ್ ಪಾಪ ಇವತ್ ಪ್ರೀತಿಯಿಂದ ಇಡ್ಲಿ ತಿನ್ನಿಸ್ತಾ ಇದೀನಿ, ಇಡ್ಲಿ ಮನೆ ಹಾಳಾಗ, ಬಾ ಅಲ್ಲಿ ಫಸ್ಟ್ ಆಫೀಸ್ ಏನಾದ್ರು ಆದ್ರೆ ನೀನ್ ಬಂದ್ ನೋಡ್ತೀಯಾ, ಇಲ್ಲ ತಾನೆ, ನಡಿ ಫಸ್ಟು ಅಂತ ಕಾವ್ಯನ ತುಂಬಾ ಫೋರ್ಸ್ಫುಲಿ ರಾಜ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ರೀ ಯಾಕ್ರಿ ಇಷ್ಟೊಂದು ನೀವು ಡೇರಾಗಿ ಮಾತಾಡ್ತಾ ಇದ್ದೀರಾ, ನಿಧಾನಕ್ಕೆ ಹೋಗೋಣ ಇರ್ರಿ, ಈ ನಿಧಾನ ಪದಾನ ಎಲ್ಲ ಬೇಡ, ನಡಿ ಬೇಗ. ಕೈ ತೊಳ್ದಿಲ್ಲ ರೀ, ಕೈ ನನ್ ಕಾರಲ್ಲೇ ಹೋಗ್ತಾ ತೊಳಸ್ತೀನಿ ಬಾ ಅಂತ ತುಂಬಾ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಮುದ್ದು ಬಾವಾ, ಮುದ್ದು ಬಾವಾ, ಬೇಜಾರ್ ಮಾಡ್ಕೋಬೇಡ, ನಾನ್ ಬಂದ್ಮೇಲೆ ತಿನ್ನಿಸ್ತೀನಿ, ಆಯ್ತು ಮುದ್ದು, ನಿನಿಗೋಸ್ಕರ ನಾನ್ ಕಾಯ್ತಾ ಇರ್ತೀನಿ ಅಂತ ಭಾಸ್ಕರ್ ಹೇಳ್ತಾ ಇರ್ತಾನೆ. ಅದನ್ನ ನೋಡಿ ಅಪ್ಪು ಮತ್ತೆ ಕನಕ ಅಪ್ಪುಗೂ ಮತ್ತೆ ಕನಕಗೂ ತುಂಬಾ ಖುಷಿಯಾಗಿ, ಬಾವಾ ಇವಾಗ ಆಲ್ರೆಡಿ ಬಾವುನ್ಗೆ ಜಲ್ಲೆ ಸುಟ್ತಾ ಇರೋ ತರ ಆಗ್ತಾ ಇದೆ, ನಾವ್ ಅನ್ಕೊಳ್ಳೋ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಭಾಸ್ಕರ್ ಮತ್ತೆ ಅಪ್ಪು ಇಬ್ರು ಕೈನ ಹೈಫೈ ಹೊಡ್ಕೊಂಡು, ಅವ್ನ್ ಅನ್ಕೊಳ್ಳೋದೇ ಅಲ್ವಾ ನಮ್ಗೆ ಬೇಕಾಗಿರೋದು ಅಂತ ಅವರಿಬ್ರು ಪರಸ್ಪರ ನಗ್ನಗ್ನ ಮಾತಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಮತ್ತೆ ರಾಜ್ ಸೀದಾ ಮನೆಗೆ ಹಿಂತಿರ್ಗಿರ್ತಾರೆ. ಅಲ್ಲಿ ನೋಡಿದ್ರೆ ಮನೆ ಮಂದಿಯವರೆಲ್ಲ ಒಂದ್ ಕಡೆ ನಿಂತಿ ಏನಿವ್ರು ಈ ರೀತಿ ನೋಡ್ತಾ ಇದಾರೆ ಅಲ್ಲ ಅಂತ ನೋಡಿದ್ರೆ, ಏನೋ ನಡೀತಾ ಇದೆ ಇಲ್ಲಿ ಅಂತ ರಾಜ್ ಕೇಳಿದಾಗ, ಮತ್ತೆ ನಮ್ಮ ಅಕ್ಕ ಏನಾದ್ರೂ ಜಗಳ ಹುಟ್ಟಾಕಿದಾಳೇನೋ, ಅದಕ್ಕೆ ಈ ರೀತಿ ಇದೆ ಅನ್ಸುತ್ತೆ ರೀ, ನಡೀರಿ, ನನಗೇನ್ರಿ ಗೊತ್ತು. ಅಲ್ಲಿ ಕ್ಯಾಮ್ರಾಮ್ಯಾನ್ ಸ್ವಪ್ನ ಹತ್ರ, ಮ್ಯಾಮ್ ನಿಮ್ ಫೋಟೋ ಗ್ಲಾಮರ್ ಆಗ್ಲಿ, ನೀವು ಕೊಡೋ ಸ್ಟಿಲ್ ಆಗ್ಲಿ ಏನ್ ಸೂಪರ್ ಕೊಟ್ಟಿದ್ದೀರಾ ಮ್ಯಾಮ್, ಸೂಪರ್ ಮ್ಯಾಮ್ ಅಂತ ಹೇಳಿ ಅವಳನ್ನ ಹೊಗಳ್ತಾ ಇರ್ತಾರೆ. ಸರಿ ನೀವ್ ಹೊರಡಿ ಅಂತ ಸ್ವಪ್ನ ಅಲ್ಲಿಂದ ಕಳಿಸ್ದಾಗ ಈ ಕಾವ್ಯ ಮತ್ತೆ ರಾಜ್ ಇಬ್ರು ಇನ್ನ ಮನೆಯೊಳಗೆ ಬರ್ತಾ ಇರ್ತಾರೆ. ಆಗ ಸ್ವಪ್ನ ಹಿಂತಿರ್ಗಣ ಮನೆಗೆ ಅಂತ, ಇನ್ನೇನು ಹಿಂತಿರ್ಗಣ ರೂಮ್ಗೆ ಅಂತ ಹೊರಡ್ತಾ ಇದ್ರೆ ಅಲ್ಲಿ ಮನೆ ಮಂದಿಯವರೆಲ್ಲರೂ ನಿಂತಿರ್ತಾರೆ. ಆಗ ಸೈಡ್ ಬನ್ನಿ, ನಾನು ಹೋಗ್ಬೇಕು ಅಂತ ಹೇಳ್ತಿದ್ರು. ಹೋ, ಇಲ್ಲಿ ನಾವೇನು ಕಾಟಾಚಾರಕ್ ನಿಂತಿದೀವಾ? ನಿಮಗೆ ಯಾರು ಹೇಳಿದ್ರು? ನಾನೇನಾದ್ರೂ ಹೇಳುದ್ನಾ? ಮತ್ತೆ ಇಷ್ಟ ಜನ ಮುಂದೆ ನಿಂತಿದೀವಿ, ಏನು ಎತ್ತ ಅಂತ ಕೇಳ್ದಿರಾ? ನಿನ್ ಪಾಡಿಗೆ ನೀನು ಹೋಗ್ತೀನಿ ಅಂದ್ರೆ ಇನ್ನೇನ್ ಮಾಡ್ಬೇಕು? ನನ್ ಸ್ವೇಚ್ಛವಾಗಿ ನಾನು ಏನಾದ್ರೂ ಮಾಡ್ಕೊಳ್ಳೋ ಅಧಿಕಾರ ಇದೆ ಅಂತ ನಾನು ನಿಮಗೆ ಸತಿ ಹೇಳ್ಬೇಕು. ನಿಮಗೆ ಯಾವುದೇ ರೀತಿ ನನ್ನ ಹತ್ರ ಕೇಳೋ ರೈಟ್ಸ್ ಸಹ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಯಾಕೆ ರೈಟ್ಸ್ ಇಲ್ಲ, ಏನ್ ಅನ್ಕೊಂಡಿದ್ಯಾ, ನಿನಗೆ ಅಷ್ಟೊಂದು ತೊಂದ್ರೆ ಏನಾಗಿದೆ ಅಂತ ಕೇಳೋ ಹೊತ್ತಿಗೆ ಅಪರ್ಣ, ಯಾಕೆ ಸ್ವಪ್ನ, ಯಾಕೆ ಈ ರೀತಿ ಮಾಡ್ತಾ ಇದ್ಯಾ? ಆಂಟಿ ನಾನೇನ್ ಮಾಡ್ದೆ, ನಾನ್ ದುಡ್ಕೋಬೇಕು ಅಂದ್ರೆ ನನಗಿದೊಂದೇ ಮಾಡ್ಲಿಂಗ್ ಗೊತ್ತಿರೋದು, ನಾನು ಅದ್ರಲ್ಲಿ ದುಡ್ಕೊಂತಿದೀನಿ, ಹೀಗ್ ನಿನಗ್ ದುಡಿಯೋ ಅಂತ ಅವಶ್ಯಕತೆ ಏನಿದೆ ಅಮ್ಮ ಅಂತ ಅವ್ರ ಅಜ್ಜಿ ತಾತ ಕೇಳ್ತಾ ಇದ್ದ, ನನ್ ದುಡ್ಡುನ ನಾನೇ ಅಲ್ವಾ ತಾತ ಸಂಪಾದನೆ ಮಾಡ್ಕೋಬೇಕು, ನಮ್ ತವ್ರ ಮನೆಯವ್ರು ಕೊಡ್ತಾರಾ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಆಗ ಹೌದು ಬಿಡು, ನಿಮ್ ತವ್ರ ಮನೆಯವ್ರೇ ನಮ್ಮ ಮನೆ ಮೇಲೆ ಡಿಪೆಂಡ್ ಆಗಿ ಅದು ಇದು ತಿಂತಾ ಇದಾರೆ, ನಿನ್ನ ನೋಡಿದ್ರೆ ನನಗೆ ಏನೋ ಒಂಥರ ಅಂತ ಧನಲಕ್ಷ್ಮಿ ಹೇಳ್ತಾ ಇದ್ದಾಗ ಕಾವ್ಯನ್ಗೆ ತುಂಬಾ ಕೋಪ ಬಂದಿ, ಚಿಕ್ಕತ್ತೆ ಬಾಯಿಗೆ ಬಂದಂಗೆ ಮಾತಾಡೋದ್ನ ಬಿಡಿ, ಅವ್ರ ಪಾಡಿಗೆ ಅವ್ರ ಕಷ್ಟಪಟ್ಟಿ ಅವ್ರ ಮನೇಲಿ ಏನಿದ್ಯೋ ಅದನ್ನೇ ತಿಂತಾ ಇದ್ದಾರೆ, ನಮ್ಮ ಮನೆಯಿಂದ ಏನು ಎಂಟಾಣಿ ಪೈಸಾನು ಸಹ ಹೋಗ್ತಾ ಇಲ್ಲ ಅಂತ ಕಾವ್ಯ ಅಲ್ಲಿ ಹೇಳ್ತಾ ಇರ್ತಾಳೆ. ಆಗ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಕ್ಕ, ನಿಮ್ಮನೆ ಫ್ಯಾಮಿಲಿ ಏನು ಎತ್ತ ಅಂತ ನೋಡಿದ್ರೆ ಅಪ್ಪುನ ಬಲೆಗೆ ಹಾಕಿ ಅಪ್ಪುಗೆ ಬಲೆ ಹಾಕಿ, ನೋಡಿದ್ರೆ ಕಲ್ಯಾಣ್ಗೆ ನಿಮ್ ತಂಗಿ ಬಲೆ ಹಾಕಿ ಮದ್ವೆ ಹಾಕೋಬೇಕು ಅನ್ಕೊಂಡಿದ್ಲಲ್ಲ, ಆಗ ನಿಮ್ ಹೆಸ್ರೆಲ್ಲ ಏನಾಗ್ಬೇಕಿತ್ತು ಹೇಳಿ ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ. ಅನಾಮಿಕಾ ಸಾಕು ನಿಲ್ಸು, ಏನ್ ಈ ರೀತಿ ಮಾತಾಡ್ತಾ ಇದ್ಯಾ, ಯಾರ್ಯಾರ ಮನೇಲಿ ಏನೇನ್ ತಿನ್ಬೇಕೋ ಅದನ್ನೇ ತಿಂತಾ ಇದ್ದಾರೆ,
ಅವ್ರೇನ್ ಬಂದು ನಮ್ಮ ಮನೆಯಿಂದ ವಸ್ತುಗಳನ್ನ ಎತ್ಕೊಂಡೋಗಿ ಹಣ ಗಳಿಸ್ಕೊಂಡು ತಗೊಂಡೋಗಿ ತಿಂತಾ ಇಲ್ಲ ಅಂತ ರಾಜ್ ಅನಾಮಿಕಾಗೆ ಮಗ ಕೊಡ್ದಂಗೆ ಹೇಳ್ತಾನೆ. ಆಗ ಈಗ ಯಾವ ರೀತಿ ನಿನಗ್ ತೊಂದ್ರೆ ಆಗಿದೆ ಸ್ವಪ್ನ, ಏನಾಯ್ತು ಅಂತ ಅವ್ರ ಅಜ್ಜಿ ಕೇಳ್ತಾ ಇರ್ತಾರೆ. ಆಗ ಅಜ್ಜಿ, ನನ್ನ ಹತ್ರ ಈಗ ಕಾಸಿಲ್ಲ, ನಾನು ಸೀದಾ ನನ್ ಗಂಡನ ಕೇಳ್ಬೇಕು. ನೋಡಿದ್ರೆ ನನ್ ಗಂಡನೇ ಗಾಳಿಗೆ ಸುತ್ತಾಡ್ಕೊಂಡಿದ್ದಾನೆ. ₹1 ಕೇಳಿದ್ರೆ ಇಲ್ಲ ಅಂತ ಹೇಳ್ತಾನೆ. ಇನ್ನ ನಮ್ಮ ಅತ್ತೆನ ಕೇಳೋಣ ಅಂದ್ರೆ ನೋಡಿದ್ರೆ ನನ್ನ ಹತ್ರ ಯಾವ್ದೇ ರೀತಿ ನನ್ನ ಹತ್ರ ಕಾಸಿಲ್ಲ, ನಾನೇ ಭಿಕ್ಷೆ ಬೇಡ್ತಾ ಇದ್ದೀನಿ, ನನಗೆ ಯಾವ್ದೇ ರೀತಿ ಆದಾಯ ಇಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ತುಂಬಾ ಬೇಜಾರಾಯ್ತು ಅಜ್ಜಿ. ಇವಾಗೆ ಹೀಗಂದ್ರೆ ನಾನು ಹುಟ್ಟೋ ಮಗುಗೆ ಏನ್ ಬೇಕು ಏನಿಲ್ಲ ಅಂತ ನಾನೇನು ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳಲ್ಲ ಅಜ್ಜಿ. ಹೇಳಿ, ನನ್ ಮಗುನ ನಾನು ನೋಡ್ಕೋಬೇಕಂದ್ರೆ ನಾನೇ ಏನಾದ್ರೂ ಮಾಡ್ಕೋಬೇಕಲ್ವಾ, ಸಂಪಾದನೆ ನಾನೇ ಮಾಡ್ಬೇಕು ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಆಗ ಈಗ ಅಷ್ಟೊಂದು ಕೊಂಪೆ ಮುಳುಗೋಗಂತದ್ ಏನಿಲ್ಲ, ಏನ್ ಬೇಕೋ ಎತ್ತ ಅಂತ ನಾವು ನೋಡ್ಕೊಂತೀವಿ. ಹೌದು ಬಾರಿ ನೋಡ್ಕೊಂತಿದ್ದೀರಾ, ನನಗ್ ಬೇಕಾಗಿರೋ ವಸ್ತುಗಳೇನು ಅಂತಾನೆ ನಿಮಗ್ ಗೊತ್ತಿಲ್ಲ ಅಂತ ಸ್ವಪ್ನ ಅವ್ರ ಅತ್ತೆಗೆ ಹೇಳ್ತಾ ಇರ್ತಾರೆ. ಆಗ ರಾಜ್, ಸ್ವಪ್ನ ಹೇಳಿದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಎಲ್ಲ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅವ್ರ ಗಂಡಂದು. ನೋಡಿದ್ರೆ ಅವನು ಬರೀ ಅಲ್ಲಿ ಇಲ್ಲಿ ಸುತ್ತಾಡೋದೇ ಆಯ್ತು ಒಂದು ಅಂತ ಹೇಳ್ತಾ ಇರ್ತಾನೆ ರಾಜ್. ಆಗ ರಾಹುಲ್ಗೂ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ಸ್ವಪ್ನ ಹೇಳ್ತಾ ಇರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಅವಳ ಹೆಸರನ್ನ ಉಳಿಸ್ಕೊಳಕ್ಕೋಸ್ಕರ, ಅವ್ರ ಮಗುಂಗೆ ಏನ್ ಬೇಕು ಎಲ್ಲ ನೋಡ್ಕೊಳಕ್ಕೋಸ್ಕರ ಅವಳು ಈ ರೀತಿ ಮಾಡ್ತಾ ಇದ್ದಾಳೆ. ನೀನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂತ ಸುಭಾಷ್ ಅವ್ರು ಸಹ ಹೇಳ್ತಾ ಇರ್ತಾರೆ. ನಮ್ ಡ್ಯಾಡ್ ಹೇಳಿದ್ ನಿಜವಾಗ್ಲೂ ಅದೇ ನಿಜ ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ. ಆಗ ಎಲ್ಲಾನು ನೋಡ್ಕೊಳ್ಬೇಕಾಗಿರೋ ಅತ್ತೆ ಜವಾಬ್ದಾರಿ, ಈ ಅತ್ತೆನೆ ಊರಿಗ್ ಬಿಟ್ಟಿರೋ ತರ ಆ ಕಡೆ ಈ ಕಡೆ ಅವಳಿಗೆ ಏನ್ ಬೇಕೋ ಅದನ್ನ ನೋಡ್ಕೊಂಡಿದ್ರೆ ಅವ್ರಿಗೆ ಏನ್ ಬೇಕು ಅಂತ ನೋಡೋ ಅಂತ ಕರ್ತವ್ಯ ಅವಳಿಗೆ ಎಲ್ಲಿದೆ ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು. ಆಗ ಅಣ್ಣ, ನೀನೇನು ನನ್ನ ಹತ್ರ ಈ ರೀತಿ ಮಾತಾಡ್ತಾ ಇದ್ಯಾ? ನೋಡಿದ್ರೆ ಕಲ್ಯಾಣ್ ಮತ್ತೆ ರಾಜ್ ಅವ್ರು ಮಾತ್ರ ಆಫೀಸಿಗೆ ಹೋಗ್ತಾರೆ, ನನ್ ಮಗ ಏನ್ ಮಾಡಿದಾನೆ ಹೇಳಿ? ಅವನ್ಗೂ ಏನಾದ್ರೂ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು ತಾನೆ, ಆಗ ಅವನು ಸ್ವಲ್ಪ ಕಾಸನ್ನ ಎಲ್ಲ ಸಂಪಾದನೆ ಮಾಡ್ತಾನೆ ಅಂತ ಹೇಳ್ತಾ. ಹೌದು ಬಾರಿ ಸಂಪಾದನೆ ಮಾಡ್ತಾನೆ, ಕೊಟ್ಟಿರೋ ಬ್ರಾಂಚ್ನೇ ಅವನು ಮುಂಡಾಗ್ ಮುಚ್ಚಾಕಿದ್ದ ಅವನು, ಈಗ ಅವನಿಗೆ ಕೊಡ್ತಾರೆ ಮತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಪರ್ಣಗೂ ತುಂಬಾ ಬೇಜಾರಾಗಿ, ಬಿಡು ಸ್ವಪ್ನ, ನಿನಗೇನೇ ಅವಶ್ಯಕತೆ ಇದ್ರು ನಾವು ನೋಡ್ಕೋತೀವಿ ನಿನಗೆ ಅಂತ ಅವರು ಮತ್ತೆ ಅವ್ರ ಅಜ್ಜಿ ಅವರೆಲ್ಲರೂ ಅವಳಿಗೆ ಭರವಸೆ ಕೊಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸ್ವಪ್ನಂಗೆ ಒಂಥರ ರಿಲೀಫ್ ಆಗ್ತಾ ಇರುತ್ತೆ. ಆಗ ಇವ್ರನ್ನೆಲ್ಲ ನಂಬ್ಕೊಂಡಿದ್ರೆ ಚಿಪ್ಪೆ ಕೊಡ್ತಾರೆ, ನಿನಗೆ ಏನ್ ಬೇಕು ಎತ್ತ ಅಂತ ನನ್ನ ನೇರವಾಗಿ ಬಂದ್ ಕೇಳು ಅಂತ ಇಂದ್ರಾದೇವಿ ಅವರು ಸ್ವಪ್ನಗೆ ಹೇಳ್ತಾ ಇರ್ತಾರೆ. ಆಗ ಇನ್ನ ಸರಿ ಬನ್ನಿ ಒಳಗಡೆ ಹೋಗೋಣ ಅಂತ ಮನೆ ಮಂದಿಯವರೆಲ್ಲ ಇನ್ನ ಒಳಗ್ ಹೋಗ್ತಾರೆ. ಕಾವ್ಯ ಮತ್ತೆ ರಾಜ್ ಸಹ ಇನ್ನ ಒಳಗಡೆ ಹೋಗ್ತಾ ಇದ್ದಂಗೆ, ಎಲ್ಲ ನಿನ್ನಿಂದಾನೆ ಕಣೋ, ನೀನ್ ತಂದಿರೋ ದರಿದ್ರದಿಂದ ನನಗಿನ್ನ ಆ ದರಿದ್ರ ಯಾವಾಗ ಪೀಡೆ ಹೋಗುತ್ತೋ ಅನ್ನಂಗಾಗಿದೆ. ಮಾಮ್, ನಾನೇನ್ ಮಾಡ್ದೆ? ನೀನ್ ಮಾಡೋ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಏನ್ ಮಾಡ್ದೆ ಅಂತ ಕೇಳ್ತೀಯಲ್ಲೋ, ಯಾವಾಗೋ ನೀನ್ ಅವಳನ್ನ ಬಿಡುಗಡೆ ಮಾಡ್ಕೊಂತೀಯ ಅಂತ ಅವ್ರಮ್ಮ ಅವನಿಗೆ ಈಗ ಕನಕ ಅವರು ಮತ್ತೆ ಅವ್ರ ಯಜಮಾನ್ರು ಇಬ್ರು ಸೇರಿ ನಾವ್ ಅನ್ಕೊಳ್ಳೋ ಪ್ಲಾನ್ ಸಕ್ಸಸ್ ಆಗ್ತಿದೆ ಅಂತ ಅವ್ರು ಖುಷಿ ಪಡ್ತಾ ಇದಾರೆ. ಆ ವಿಚಾರ ಮಾಡ್ತಿದಾರೆ ಅನ್ನೋ ವಿಚಾರ ರಾಜ್ಗೆ ಏನಾದ್ರು ತಿಳಿಯುತ್ತಾ? ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ನಾಗವೇಣಿ ಇಬ್ರು ಸೇರಿ ಏನಾದ್ರು ಮಾಡಿ ಸ್ವಪ್ನನ ಮನೆಯಿಂದ ಹೊರಗಾಕ್ಬೇಕು ಅಂತ ಪರಸಾಹಸ ಪಡ್ತಾ ಇದಾರೆ. ಅವ್ರು ಅನ್ಕೊಂಡಂಗೆ ಮತ್ತೆ ಸ್ವಪ್ನನ ಮನೆಯಿಂದ ಹೊರಗಾಕ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.